ಸಿ ಬಿ ಟೀಮ್ಗೆ ಕರ್ನಾಟಕದಲ್ಲಿ ಮನೆ ಇಲ್ಲ ಮಗ, ಅದಕ್ಕೋಸ್ಕರ ಗಂಟು ಮೂಟೆ ಎಲ್ಲಾನು ಕಟ್ಕೊಂಡು ಬೇರೆ ರಾಜ್ಯಕ್ಕೆ ಹೋಗಿ ಸೆಕೆಂಡ್ ಹೋಮ್ನ ಮಾಡ್ಕೋತಾ ಇದ್ದಾರೆ. ಇದು ಎಷ್ಟು ಕೆಟ್ಟ ಸುದ್ದಿ ಅಂತ ಹೇಳಿದ್ರೆ ಯಾವುದೇ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಪ್ಲೇಯರ್ಸ್ ಆಗಲಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಬಟ್ ಇದು ರಿಯಾಲಿಟಿ, ಏನೂ ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಆರ್ ಸಿ ಬಿಸ್ ಹೋಮ್ ಮ್ಯಾಚಸ್ ಇನ್ IPL 2026 ಸೆಟ್ ಟು ಮೂವ್ ಔಟ್ ಆಫ್ ಚಿನ್ನಸ್ವಾಮಿ ಸ್ಟೇಡಿಯಂ. ದ MCA ಸ್ಟೇಡಿಯಂ ಇನ್ ಗುವಾಂಜೆ ಈಸ್ ಇನ್ ಲೈನ್ ಟು ಬಿ ಆರ್ ಸಿ ಬಿ ಸೆಕೆಂಡ್ ಹೋಮ್ ಅಂತೆ. MCA ಪುಣೆಯಲ್ಲಿರೋದು ಈ ಒಂದು ಸ್ಟೇಡಿಯಮು. ಸೊ ಈ ಒಂದು ಸ್ಟೇಡಿಯಮ್ ಆಗ ನಮ್ಮ ಆರ್ ಸಿ ಬಿ ಟೀಮ್ಗೆ ಸೆಕೆಂಡ್ ಹೋಮ್ ಆಗಿದೆ 2026 IPL ಮಾತ್ರ ಅಂತ ಮೆನ್ಷನ್ ಮಾಡಿ ಹೇಳಿರೋದು. 27ಕ್ಕೆ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇವಾಗ ಇದು ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ನುಂಗಲಾರದ ತುತ್ತು. ಯಾಕಂತ ಹೇಳಿದ್ರೆ ಆರ್ ಸಿ ಬಿ ಫ್ಯಾನ್ಸ್ ಎಲ್ಲರೂ ಕೂಡ ಎವ್ರಿ ಸೀಸನ್ ಹೋಗಿ ಎಂಜಾಯ್ ಮಾಡ್ತಾಯಿದ್ರು. ಬಟ್ ಈ ಒಂದು ಸೀಸನ್ನು ಏನಾದರೂ ಆರ್ ಸಿ ಬಿನ ಕಣ್ ತುಂಬ್ಕೋಬೇಕು ಅಂತ ಹೇಳಿದ್ರೆ ಹೋಗಿ ಪುಣೆಗೆ MCA ಸ್ಟೇಡಿಯಮಲ್ಲಿ ನೋಡಲೇಬೇಕು, ಬೇರೆ ಆಪ್ಷನ್ನೇ ಇಲ್ಲ. ನೋಡೋದ ಇದು ಎಲ್ಲಿ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಆ್ಯಂಡ್ ಎರಡನೇ ಅಪ್ಡೇಟು ರವೀಂದ್ರ ಜಡೇಜಾ ಬಗ್ಗೆ. ರವೀಂದ್ರ ಜಡೇಜಾ ಮತ್ತು ಸಂಜು ಸ್ಯಾಮ್ಸನ್ ಅವ್ರದ್ದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೇಡ್ ಅಂತೂ ಕಿತ್ಕೊಂಡು ಹೋಗ್ತಾ ಇದೆ. ಎಲ್ಲರನ್ನೂ ಅಲ್ಗಾಡಿಸ್ತಾ ಇದೆ. ಹೆಂಗೆ ಆಗುತ್ತೋ ಏನೂ ಗೊತ್ತಿಲ್ಲ. ಬಟ್ ಆ್ಯಸ್ ಪರ್ ರಿಪೋರ್ಟು ರವೀಂದ್ರ ಜಡೇಜಾ ಅವರು ಡಿಮ್ಯಾಂಡ್ ಮಾಡ್ತವ್ರಂತೆ RR ಟೀಮಲ್ಲಿ, ನಾನೇನಾದರೂ ಟ್ರೇಡ್ ಆಗಿ ನಿಮ್ಮ ಟೀಮಿಗೆ ಬಂದರೆ ನನಗೆ ಕ್ಯಾಪ್ಟನ್ ಆಗಿ ಮಾಡಬೇಕು ಅಂತ ಒಂದು ಡಿಮ್ಯಾಂಡ್ನ ಮಾಡ್ತವ್ರಂತೆ. ಸೊ ಈ ಒಂದು ಏನು ಡೀಲ್ ಮಾಡ್ಕೋತಾ ಇದ್ದಾರಲ್ಲ ಅದು ಎಲ್ಲಿ ಹೋಗುತ್ತೋ ಇನ್ನೂ ಗೊತ್ತಿಲ್ಲ. ಬಟ್ ಇನ್ನೂ ಡೀಲ್ಗಳು ಹೋಗ್ತಾನೆ ಇದೆ. ಆ್ಯಂಡ್ ಮೂರನೆಯ ಅಪ್ಡೇಟ್, ಸಂಜು ಸ್ಯಾಮ್ಸನ್ ಏನಾದರೂ ರಾಜಸ್ಥಾನ್ ರಾಯಲ್ಸ್ನ ಬಿಟ್ಟು ಟ್ರೇಡ್ ಆಗಿ CSKಗೆ ಹೋದರೆ ಈಗ ರಾಜಸ್ಥಾನ್ ರಾಯಲ್ಸ್ಗೆ ಕ್ಯಾಪ್ಟನ್ ಬೇಕು. ಸೊ ಇವರು ಡಿಮ್ಯಾಂಡ್ ಮಾಡಿರೋದು ಯಾವ ಥರ ತಪ್ಪಿಲ್ಲ ರವೀಂದ್ರ ಜಡೇಜಾ ಅವರು. ಸೊ ಇವಾಗ ಆಲ್ರೆಡಿ ಅಲ್ಲಿ SSV ಜೈಸ್ವಾಲ್ ಮತ್ತು ಧ್ರುವ್ ಜುರೆಲ್ ಇದ್ದಾರೆ. ಸೊ ಎರಡು ಕೂಡ ಯಂಗ್ ಪ್ಲೇಯರ್ಸು, ಅವ್ರಿಗೆ ಕ್ಯಾಪ್ಟನ್ಸಿನ ಕೊಡಬೇಕು ಅಂತ ತುಂಬ ಕಡೆಯಿಂದ ನ್ಯೂಸ್ ಬರ್ತಾ ಇದೆ. ಸೊ ಇವಾಗ ಒಂದೇ ಒಂದು ಸಿಂಹಾಸನ ಇರೋದು, 3 ರಾಜರಿದ್ದಾರೆ, ಯಾರು ಆಳ್ತಾರೋ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ಜಡೇಜಾ ಕೊಟ್ಟರೆ ಚೆನ್ನಾಗಿರುತ್ತೆ, ಬಿಕಾಸ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್ ಮಗ. ಸೊ 4ನೇ ಅಪ್ಡೇಟು, ಸರ್ದೂಲ್ ಠಾಕೂರ್ ಮತ್ತು ಅರ್ಜುನ್ ತೆಂಡೂಲ್ಕರ್ ಈ ಎರಡು ಪ್ಲೇಯರ್ಗೆ ಇವಾಗ ಸ್ವ್ಯಾಪ್ ಆಗ್ತಿದ್ದಾರಂತೆ. ಸರ್ದೂಲ್ ಠಾಕೂರ್ ಅವರು ಮುಂಬೈ ಇಂಡಿಯನ್ಸ್ಗೆ ಬರ್ತಾ ಇದ್ದಾರೆ ಮತ್ತು ಅರ್ಜುನ್ ತೆಂಡೂಲ್ಕರ್ ಅವರು LSGಗೆ ಹೋಗ್ತಾ ಇದ್ದಾರೆ ಅಂತ ಒಂದು ಟ್ರೇಡ್ ನ್ಯೂಸ್ ಕೂಡ ಬಂದಿದೆ. ನೋಡೋದ ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಮತ್ತು ರೋಕೋ ಈ ಒಂದು ಕಾಂಬಿನೇಷನ್ಗೆ BCC ಕಡೆಯಿಂದ ಒಂದು ಅಡ್ವೈಸ್ ಕೊಟ್ಟಿದ್ದಾರಂತೆ, ಹೋಗಿ ಡೊಮೆಸ್ಟಿಕ್ ಮ್ಯಾಚೆಲ್ಲೂ ಆಡಿ. ಏನಕ್ಕಂತ ಹೇಳಿದ್ರೆ ಅವ್ರಿಗೆ ಇಬ್ಬರು ODI ಮಾತ್ರ ಅಲ್ಲಿ ಆಡ್ತಾ ಇರೋದು, ಅದಕ್ಕೋಸ್ಕರ ನೀವು ಹೋಗಿ ಡೊಮೆಸ್ಟಿಕ್ ಮ್ಯಾಚೆಲ್ಲ ಪಾರ್ಟಿಸಿಪೇಟ್ ಮಾಡಿ. ಬಿಕಾಸ್ 2027 ವರ್ಲ್ಡ್ ಕಪ್ ಇದೆಯಲ್ಲ, ಅದಕ್ಕೋಸ್ಕರ ನೀವು ಹೋಗಿ ಪ್ರಿಪೇರ್ ಆಗಿ ಅಂತ BCC ಅವರಿಗೆ ಅಡ್ವೈಸ್ನ ಮಾಡ್ತಾವ್ರಂತೆ. ಸೊ ಗೊತ್ತಿಲ್ಲ ಇವ್ರು ಯಾವ ಥರ ತಗೋತಾರೆ ಈ ಒಂದು ಅಡ್ವೈಸ್ನ ಅಂತ. ಬಿಕಾಸ್ ಅವರು ಆಡೋದೇ ಇಂಟರ್ನ್ಯಾಷನಲ್ಲಿ ODI, ಅದು ಯಾವಾಗ ಬರುತ್ತೋ ಇನ್ನೂ ತುಂಬ ದಿನಗಳಿದೆ. ಅದಕ್ಕೋಸ್ಕರ ಹೋಗ್ಬಿಟ್ಟು ಆಡಿ ಗುರು, ಅಲ್ಲಿ ಸ್ವಲ್ಪ ನೀವು ಟಚ್ಚಲ್ಲಿ ಇರಿ, ಇನ್ನೂ ರನ್ಸ್ ಮಾಡ್ತಾ ಇರಿ, ನಮಗೂ ಕಾನ್ಫಿಡೆಂಟ್ ಬರುತ್ತೆ ನಿಮ್ಮನ್ನ ಟೀಮ್ಗಳು ಹಾಕ್ಕೊಳ್ಳೋಕ್ಕೆ ಅಂತ ಅವರು ಒಂದು ಅಡ್ವೈಸ್ನ ಕೊಟ್ಟಿರ್ತಾರೆ. ಅವ್ರಿಗೇನು ಗೊತ್ತಿರೋ ಲೆಜೆಂಡ್ರಿ ಪ್ಲೇಯರ್ ಅಂತ ಅವ್ರಿಗೂ ಗೊತ್ತು. ನೋಡೋದ ಏನು ಮಾಡ್ತಾರೆ ಅಂತ. ರೋಕೋ ಕಾಂಬಿನೇಷನ್ ಹೋಗ್ತಾರೆ ಡೊಮೆಸ್ಟಿಕ್ಗೆ. ಮತ್ತು ಹಾರ್ದಿಕ್ ಪಾಂಡ್ಯ ಅವರು ಕೂಡ ಇವಾಗ ಡೊಮೆಸ್ಟಿಕ್ ಆಡ್ತಾ ಇದ್ದಾರೆ ಸೈಯದ್ ಮುಸ್ತಕ್ ಅಲಿ ಟ್ರೋಫಿನ. ನೋಡೋದ ಯಾರ್ಯಾರು ಎಲ್ಲಿಗೆ ಬರ್ತಾ ಇದ್ದಾರೆ ಅಂತ. ಸೊ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನಂತ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಬಾಯ್ಸ್. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನನಗಂತೂ RCB ತುಂಬ ಬೇಜಾರಾಗ್ತಿದೆ ಮಗ, ಈ ಒಂದು ವರ್ಷ ಹೋಗಿ ನೋಡೋಕ್ಕಾಗಲ್ವಲ್ಲ ಮ್ಯಾಚಸ್ ಅಂತ. ನೋಡೋದ ಏನಾಗುತ್ತೆ ಅಂತ. ಸಿಗ್ತೀನಿ ಬಾಯ್ಸ್ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ನಿಮಗೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಸಿ ಯು ಬಾಯ್ಸ್.